ಇತ್ತೀಚೆಗೆ ಎಷ್ಟೇ ಕಾನೂನು ಸುವ್ಯವಸ್ಥೆ ಕೂಡ ಎಚ್ಚೆತ್ತುಕೊಂಡರೂ ಕೂಡ ಕಳ್ಳತನ ಪ್ರಕರಣಗಳು ಕೂಡ ಕಡಿಮೆ ಆಗ್ತಾ ಇಲ್ಲ. ಅದೇ ರೀತಿ ಸಂಜಯ್ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ರಾಮಕೃಷ್ಣ ಬಡಾವಣೆಯಲ್ಲಿ ಕೂಡ ಹೆಲ್ಮೆಟ್ ಹಾಕಿಕೊಂಡು ಕಳ್ಳತನವನ್ನು ಮಾಡಿದ್ದಾರೆ. ನಿಮಗೆ ಆ ಒಂದು ದೃಶ್ಯಾವಳಿಗಳು ಕೂಡ CCTVಯಲ್ಲಿ ಸಿಗುತ್ತೆ. ಇದೇ ಒಂದು CCTVಯಲ್ಲಿ ಇರುವಂತಹ ಮನೆಯ ಮುಂದೆ ನಾನಿವತ್ತಿದ್ದೀನಿ, ನೋಡ್ತಾ ಇರ್ಬೋದು. ಇದೇ ಒಂದು ನಿವಾಸ ಡೋರ್ ತೆಗೆದು ಆ ಡೋರಿನ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಒಳಭಾಗದಲ್ಲಿ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಅದಕ್ಕೆ CCTV ಕೂಡ ಇದೆ, ಅದನ್ನು ಕೂಡ ತೋರಿಸುವಂಥ ಕೆಲಸವನ್ನು ಕ್ಯಾಮ್ರಾ ಪರ್ಸನ್ ಮಾಡ್ತಾನೆ. ಅಂದರೆ ಮನೆಯಲ್ಲಿ CCTV ಎಲ್ಲ ಕೂಡ ಸುಭದ್ರವಾಗಿ ಇದ್ದರೂ ಕೂಡ ಕಳ್ಳರು ಹೆಲ್ಮೆಟ್ಟನ್ನು ಹಾಕಿಕೊಂಡು, ಅಂದರೆ ನೇರವಾಗಿ ಇದೇ ರಸ್ತೆ ಮುಖಾಂತರ ಬರ್ತಾರೆ. ಹೆಲ್ಮೆಟ್ಟನ್ನು ಹಾಕಿಕೊಂಡು ಈ ಒಂದು ರಸ್ತೆ ಮುಖಾಂತರ ಬಂದು ಆಲ್ರೆಡಿ ಅಂದರೆ ಮನೆಯನ್ನು ಅಬ್ಸರ್ವ್ ಮಾಡಿದ್ದಾರೆ, ಯಾರು ಇರ್ತಾರೋ ಎಷ್ಟೊತ್ತಿನಲ್ಲಿ ಇರಲ್ವೋ ಅನ್ನೋದನ್ನು. ಇಬ್ಬರು ಕೂಡ ಸಹೋದರು ಕೂಡ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದರಂತೆ. ಅದರಲ್ಲೂ ಕೂಡ ಅಣ್ಣ ಇದು ಮನೆ ಒಳಗಡೆನೆ ಕೂಡ ಮಲಗಿರ್ತಾನೆ. ಮಲಗಿದಂಥ ಸಂದರ್ಭದಲ್ಲಿ ಆತನಿಗೂ ಕೂಡ ಸ್ವಲ್ಪನೂ ಅನುಮಾನ ಬರದ ರೀತಿಯಲ್ಲಿ ಮನೆಯ ಒಂದು ಮುಖ್ಯ ದ್ವಾರವನ್ನು ತೆಗೆದು ಒಳಗಡೆ ಇದ್ದಂತಹ ಡೋರನ್ನು ಒಡೆದು ಒಳಗಡೆ ಇದ್ದಂಥ ಚಿನ್ನಾಭರಣಗಳನ್ನು, ಬೆಳ್ಳಿ ಅಂದರೆ ಸುಮಾರು 160 ಗ್ರಾಂ ಚಿನ್ನ ಮತ್ತು 50 ಗ್ರಾಂ ಬೆಳ್ಳಿ ಹಾಗೂ 5 ಲಕ್ಷಕ್ಕಿಂತ ಹೆಚ್ಚು ನಗದನ್ನು ಕಳ್ಳತನ ಮಾಡಿ ಪರಾರಿಯನ್ನಾಗಿದ್ದಾರೆ. ಆ ಒಂದು CCTV ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅಂದರೆ ಹೆಲ್ಮೆಟ್ಟನ್ನೇ ಹಾಕಿಕೊಂಡು ಬಂದು, ಅಂದರೆ CCTVಗೂ ಕೂಡ ಯಾವುದೇ ರೀತಿಯಾದಂಥದ್ದನ್ನು ಗೊತ್ತಾಗದೇ ರೀತಿಯಲ್ಲಿ ಅವರು ಕಳ್ಳತನವನ್ನು ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸುಮಾರು ಹೆಚ್ಚು ಕಡಿಮೆ 10 ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ಹಣವನ್ನು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದ್ದು, ಸಂಜಯ್ ನಗರ ಪೊಲೀಸರು ಕೂಡ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗಾಗಲೇ ಕೂಡ ಮಾಡಿದ್ದಾರೆ. ಪತ್ತೆ ಹಚ್ಚಿ ಈಗಾಗಲೇ ಅವರು ಕೂಡ ಈ ಸ್ಥಳದಕ್ಕೆ ಕರೆದುಕೊಂಡು ಬಂದು ಮಹಜರನ್ನು ಮಾಡೋದ್ರ ಮೂಲಕ ಅವರು ಅಂದರೆ ರಿಕವರಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇನ್ನೂ ಕೂಡ ಹಲವಾರು ಜಾಗದಲ್ಲಿ ಅವರು ಕಳ್ಳತನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸರಿಂದ ಬೆಳಕಿಗೆ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗೆ ಎಷ್ಟೇ ಕಾನೂನು ಸುವ್ಯವಸ್ಥೆ ಕೂಡ ಎಚ್ಚೆತ್ತುಕೊಂಡರೂ ಕೂಡ ಕಳ್ಳತನ ಪ್ರಕರಣಗಳು ಕೂಡ ಕಡಿಮೆ ಆಗ್ತಾ ಇಲ್ಲ. ಅದೇ ರೀತಿ ಸಂಜಯ್ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ರಾಮಕೃಷ್ಣ ಬಡಾವಣೆಯಲ್ಲಿ ಕೂಡ ಹೆಲ್ಮೆಟ್ ಹಾಕಿಕೊಂಡು ಕಳ್ಳತನವನ್ನು ಮಾಡಿದ್ದಾರೆ. ನಿಮಗೆ ಆ ಒಂದು ದೃಶ್ಯಾವಳಿಗಳು ಕೂಡ CCTVಯಲ್ಲಿ ಸಿಗುತ್ತೆ. ಇದೇ ಒಂದು CCTVಯಲ್ಲಿ ಇರುವಂತಹ ಮನೆಯ ಮುಂದೆ ನಾನಿವತ್ತಿದ್ದೀನಿ, ನೋಡ್ತಾ ಇರ್ಬೋದು. ಇದೇ ಒಂದು ನಿವಾಸ ಡೋರ್ ತೆಗೆದು ಆ ಡೋರಿನ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಒಳಭಾಗದಲ್ಲಿ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಅದಕ್ಕೆ CCTV ಕೂಡ ಇದೆ, ಅದನ್ನು ಕೂಡ ತೋರಿಸುವಂಥ ಕೆಲಸವನ್ನು ಕ್ಯಾಮ್ರಾ ಪರ್ಸನ್ ಮಾಡ್ತಾನೆ. ಅಂದರೆ ಮನೆಯಲ್ಲಿ CCTV ಎಲ್ಲ ಕೂಡ ಸುಭದ್ರವಾಗಿ ಇದ್ದರೂ ಕೂಡ ಕಳ್ಳರು ಹೆಲ್ಮೆಟ್ಟನ್ನು ಹಾಕಿಕೊಂಡು, ಅಂದರೆ ನೇರವಾಗಿ ಇದೇ ರಸ್ತೆ ಮುಖಾಂತರ ಬರ್ತಾರೆ. ಹೆಲ್ಮೆಟ್ಟನ್ನು ಹಾಕಿಕೊಂಡು ಈ ಒಂದು ರಸ್ತೆ ಮುಖಾಂತರ ಬಂದು ಆಲ್ರೆಡಿ ಅಂದರೆ ಮನೆಯನ್ನು ಅಬ್ಸರ್ವ್ ಮಾಡಿದ್ದಾರೆ, ಯಾರು ಇರ್ತಾರೋ ಎಷ್ಟೊತ್ತಿನಲ್ಲಿ ಇರಲ್ವೋ ಅನ್ನೋದನ್ನು. ಇಬ್ಬರು ಕೂಡ ಸಹೋದರು ಕೂಡ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದರಂತೆ. ಅದರಲ್ಲೂ ಕೂಡ ಅಣ್ಣ ಇದು ಮನೆ ಒಳಗಡೆನೆ ಕೂಡ ಮಲಗಿರ್ತಾನೆ. ಮಲಗಿದಂಥ ಸಂದರ್ಭದಲ್ಲಿ ಆತನಿಗೂ ಕೂಡ ಸ್ವಲ್ಪನೂ ಅನುಮಾನ ಬರದ ರೀತಿಯಲ್ಲಿ ಮನೆಯ ಒಂದು ಮುಖ್ಯ ದ್ವಾರವನ್ನು ತೆಗೆದು ಒಳಗಡೆ ಇದ್ದಂತಹ ಡೋರನ್ನು ಒಡೆದು ಒಳಗಡೆ ಇದ್ದಂಥ ಚಿನ್ನಾಭರಣಗಳನ್ನು, ಬೆಳ್ಳಿ ಅಂದರೆ ಸುಮಾರು 160 ಗ್ರಾಂ ಚಿನ್ನ ಮತ್ತು 50 ಗ್ರಾಂ ಬೆಳ್ಳಿ ಹಾಗೂ 5 ಲಕ್ಷಕ್ಕಿಂತ ಹೆಚ್ಚು ನಗದನ್ನು ಕಳ್ಳತನ ಮಾಡಿ ಪರಾರಿಯನ್ನಾಗಿದ್ದಾರೆ. ಆ ಒಂದು CCTV ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅಂದರೆ ಹೆಲ್ಮೆಟ್ಟನ್ನೇ ಹಾಕಿಕೊಂಡು ಬಂದು, ಅಂದರೆ CCTVಗೂ ಕೂಡ ಯಾವುದೇ ರೀತಿಯಾದಂಥದ್ದನ್ನು ಗೊತ್ತಾಗದೇ ರೀತಿಯಲ್ಲಿ ಅವರು ಕಳ್ಳತನವನ್ನು ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸುಮಾರು ಹೆಚ್ಚು ಕಡಿಮೆ 10 ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ಹಣವನ್ನು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದ್ದು, ಸಂಜಯ್ ನಗರ ಪೊಲೀಸರು ಕೂಡ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗಾಗಲೇ ಕೂಡ ಮಾಡಿದ್ದಾರೆ. ಪತ್ತೆ ಹಚ್ಚಿ ಈಗಾಗಲೇ ಅವರು ಕೂಡ ಈ ಸ್ಥಳದಕ್ಕೆ ಕರೆದುಕೊಂಡು ಬಂದು ಮಹಜರನ್ನು ಮಾಡೋದ್ರ ಮೂಲಕ ಅವರು ಅಂದರೆ ರಿಕವರಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇನ್ನೂ ಕೂಡ ಹಲವಾರು ಜಾಗದಲ್ಲಿ ಅವರು ಕಳ್ಳತನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸರಿಂದ ಬೆಳಕಿಗೆ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗೆ ಎಷ್ಟೇ ಕಾನೂನು ಸುವ್ಯವಸ್ಥೆ ಕೂಡ ಎಚ್ಚೆತ್ತುಕೊಂಡರೂ ಕೂಡ ಕಳ್ಳತನ ಪ್ರಕರಣಗಳು ಕೂಡ ಕಡಿಮೆ ಆಗ್ತಾ ಇಲ್ಲ. ಅದೇ ರೀತಿ ಸಂಜಯ್ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ರಾಮಕೃಷ್ಣ ಬಡಾವಣೆಯಲ್ಲಿ ಕೂಡ ಹೆಲ್ಮೆಟ್ ಹಾಕಿಕೊಂಡು ಕಳ್ಳತನವನ್ನು ಮಾಡಿದ್ದಾರೆ. ನಿಮಗೆ ಆ ಒಂದು ದೃಶ್ಯಾವಳಿಗಳು ಕೂಡ CCTVಯಲ್ಲಿ ಸಿಗುತ್ತೆ. ಇದೇ ಒಂದು CCTVಯಲ್ಲಿ ಇರುವಂತಹ ಮನೆಯ ಮುಂದೆ ನಾನಿವತ್ತಿದ್ದೀನಿ, ನೋಡ್ತಾ ಇರ್ಬೋದು. ಇದೇ ಒಂದು ನಿವಾಸ ಡೋರ್ ತೆಗೆದು ಆ ಡೋರಿನ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಒಳಭಾಗದಲ್ಲಿ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಅದಕ್ಕೆ CCTV ಕೂಡ ಇದೆ, ಅದನ್ನು ಕೂಡ ತೋರಿಸುವಂಥ ಕೆಲಸವನ್ನು ಕ್ಯಾಮ್ರಾ ಪರ್ಸನ್ ಮಾಡ್ತಾನೆ. ಅಂದರೆ ಮನೆಯಲ್ಲಿ CCTV ಎಲ್ಲ ಕೂಡ ಸುಭದ್ರವಾಗಿ ಇದ್ದರೂ ಕೂಡ ಕಳ್ಳರು ಹೆಲ್ಮೆಟ್ಟನ್ನು ಹಾಕಿಕೊಂಡು, ಅಂದರೆ ನೇರವಾಗಿ ಇದೇ ರಸ್ತೆ ಮುಖಾಂತರ ಬರ್ತಾರೆ. ಹೆಲ್ಮೆಟ್ಟನ್ನು ಹಾಕಿಕೊಂಡು ಈ ಒಂದು ರಸ್ತೆ ಮುಖಾಂತರ ಬಂದು ಆಲ್ರೆಡಿ ಅಂದರೆ ಮನೆಯನ್ನು ಅಬ್ಸರ್ವ್ ಮಾಡಿದ್ದಾರೆ, ಯಾರು ಇರ್ತಾರೋ ಎಷ್ಟೊತ್ತಿನಲ್ಲಿ ಇರಲ್ವೋ ಅನ್ನೋದನ್ನು. ಇಬ್ಬರು ಕೂಡ ಸಹೋದರು ಕೂಡ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದರಂತೆ. ಅದರಲ್ಲೂ ಕೂಡ ಅಣ್ಣ ಇದು ಮನೆ ಒಳಗಡೆನೆ ಕೂಡ ಮಲಗಿರ್ತಾನೆ. ಮಲಗಿದಂಥ ಸಂದರ್ಭದಲ್ಲಿ ಆತನಿಗೂ ಕೂಡ ಸ್ವಲ್ಪನೂ ಅನುಮಾನ ಬರದ ರೀತಿಯಲ್ಲಿ ಮನೆಯ ಒಂದು
ಮುಖ್ಯ ದ್ವಾರವನ್ನು ತೆಗೆದು ಒಳಗಡೆ ಇದ್ದಂತಹ ಡೋರನ್ನು ಒಡೆದು ಒಳಗಡೆ ಇದ್ದಂತಹ ಚಿನ್ನಾಭರಣಗಳನ್ನು ಬೆಳ್ಳಿ ಅಂದರೆ ಸುಮಾರು 160 ಗ್ರಾಂ ಚಿನ್ನ ಮತ್ತು 50 ಗ್ರಾಂ ಬೆಳ್ಳಿ ಹಾಗೂ 5 ಲಕ್ಷಕ್ಕಿಂತ ಹೆಚ್ಚು ನಗದನ್ನು ಕಳ್ಳತನ ಮಾಡಿ ಪರಾರಿಯನ್ನಾಗಿದ್ದಾರೆ. ಆ ಒಂದು CCTV ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅಂದರೆ ಹೆಲ್ಮೆಟ್ಟನ್ನೇ ಹಾಕಿಕೊಂಡು ಬಂದು ಅಂದರೆ CCTVಗೂ ಕೂಡ ಯಾವುದೇ ರೀತಿಯಾದಂಥದ್ದನ್ನು ಗೊತ್ತಾಗದೇ ರೀತಿಯಲ್ಲಿ ಅವರು ಕಳ್ಳತನವನ್ನು ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸುಮಾರು ಹೆಚ್ಚು ಕಡಿಮೆ 10 ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ಹಣವನ್ನು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದ್ದು ಸಂಜಯ್ ನಗರ ಪೊಲೀಸರು ಕೂಡ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗಾಗಲೇ ಕೂಡ ಮಾಡಿದ್ದಾರೆ. ಪತ್ತೆ ಹಚ್ಚಿ ಈಗಾಗಲೇ ಅವರು ಕೂಡ ಈ ಸ್ಥಳದಕ್ಕೆ ಕರೆದುಕೊಂಡು ಬಂದು ಮಹಜರನ್ನು ಮಾಡೋದ್ರ ಮೂಲಕ ಅವರು ಅಂದರೆ ರಿಕವರಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇನ್ನೂ ಕೂಡ ಹಲವಾರು ಜಾಗದಲ್ಲಿ ಅವರು ಕಳ್ಳತನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸರಿಂದ ಬೆಳಕಿಗೆ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗೆ ಎಷ್ಟೇ ಕಾನೂನು ಸುವ್ಯವಸ್ಥೆ ಕೂಡ ಎಚ್ಚೆತ್ತುಕೊಂಡರೂ ಕೂಡ ಕಳ್ಳತನ ಪ್ರಕರಣಗಳು ಕೂಡ ಕಡಿಮೆ ಆಗ್ತಾ ಇಲ್ಲ. ಅದೇ ರೀತಿ ಸಂಜಯ್ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ರಾಮಕೃಷ್ಣ ಬಡಾವಣೆಯಲ್ಲಿ ಕೂಡ ಹೆಲ್ಮೆಟ್ ಹಾಕಿಕೊಂಡು ಕಳ್ಳತನವನ್ನು ಮಾಡಿದ್ದಾರೆ. ನಿಮಗೆ ಆ ಒಂದು ದೃಶ್ಯಾವಳಿಗಳು ಕೂಡ CCTVಯಲ್ಲಿ ಸಿಗುತ್ತೆ. ಇದೇ ಒಂದು CCTVಯಲ್ಲಿ ಇರುವಂತಹ ಮನೆಯ ಮುಂದೆ ನಾನಿವತ್ತಿದ್ದೀನಿ, ನೋಡ್ತಾ ಇರ್ಬೋದು. ಇದೇ ಒಂದು ನಿವಾಸ ಡೋರ್ ತೆಗೆದು ಆ ಡೋರಿನ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಒಳಭಾಗದಲ್ಲಿ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಅದಕ್ಕೆ CCTV ಕೂಡ ಇದೆ, ಅದನ್ನು ಕೂಡ ತೋರಿಸುವಂಥ ಕೆಲಸವನ್ನು ಕ್ಯಾಮ್ರಾ ಪರ್ಸನ್ ಮಾಡ್ತಾನೆ. ಅಂದರೆ ಮನೆಯಲ್ಲಿ CCTV ಎಲ್ಲ ಕೂಡ ಸುಭದ್ರವಾಗಿ ಇದ್ದರೂ ಕೂಡ ಕಳ್ಳರು ಹೆಲ್ಮೆಟ್ಟನ್ನು ಹಾಕಿಕೊಂಡು ಅಂದರೆ ನೇರವಾಗಿ ಇದೇ ರಸ್ತೆ ಮುಖಾಂತರ ಬರ್ತಾರೆ. ಹೆಲ್ಮೆಟ್ಟನ್ನು ಹಾಕಿಕೊಂಡು ಈ ಒಂದು ರಸ್ತೆ ಮುಖಾಂತರ ಬಂದು ಆಲ್ರೆಡಿ ಅಂದರೆ ಮನೆಯನ್ನು ಅಬ್ಸರ್ವ್ ಮಾಡಿದ್ದಾರೆ, ಯಾರು ಇರ್ತಾರೋ ಎಷ್ಟೊತ್ತಿನಲ್ಲಿ ಇರಲ್ವೋ ಅನ್ನೋದನ್ನು. ಇಬ್ಬರು ಕೂಡ ಸಹೋದರು ಕೂಡ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದರಂತೆ. ಅದರಲ್ಲೂ ಕೂಡ ಅಣ್ಣ ಇದು ಮನೆ ಒಳಗಡೆನೆ ಕೂಡ ಮಲಗಿರ್ತಾನೆ. ಮಲಗಿದಂಥ ಸಂದರ್ಭದಲ್ಲಿ ಆತನಿಗೂ ಕೂಡ ಸ್ವಲ್ಪನೂ ಅನುಮಾನ ಬರದ ರೀತಿಯಲ್ಲಿ ಮನೆಯ ಒಂದು ಮುಖ್ಯ ದ್ವಾರವನ್ನು ತೆಗೆದು ಒಳಗಡೆ ಇದ್ದಂತಹ ಡೋರನ್ನು ಒಡೆದು ಒಳಗಡೆ ಇದ್ದಂತಹ ಚಿನ್ನಾಭರಣಗಳನ್ನು ಬೆಳ್ಳಿ ಅಂದರೆ ಸುಮಾರು 160 ಗ್ರಾಂ ಚಿನ್ನ ಮತ್ತು 50 ಗ್ರಾಂ ಬೆಳ್ಳಿ ಹಾಗೂ 5 ಲಕ್ಷಕ್ಕಿಂತ ಹೆಚ್ಚು ನಗದನ್ನು ಕಳ್ಳತನ ಮಾಡಿ ಪರಾರಿಯನ್ನಾಗಿದ್ದಾರೆ. ಆ ಒಂದು CCTV ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅಂದರೆ ಹೆಲ್ಮೆಟ್ಟನ್ನೇ ಹಾಕಿಕೊಂಡು ಬಂದು ಅಂದರೆ CCTVಗೂ ಕೂಡ ಯಾವುದೇ ರೀತಿಯಾದಂಥದ್ದನ್ನು ಗೊತ್ತಾಗದೇ ರೀತಿಯಲ್ಲಿ ಅವರು ಕಳ್ಳತನವನ್ನು ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸುಮಾರು ಹೆಚ್ಚು ಕಡಿಮೆ 10 ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ಹಣವನ್ನು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದ್ದು ಸಂಜಯ್ ನಗರ ಪೊಲೀಸರು ಕೂಡ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗಾಗಲೇ ಕೂಡ ಮಾಡಿದ್ದಾರೆ. ಪತ್ತೆ ಹಚ್ಚಿ ಈಗಾಗಲೇ ಅವರು ಕೂಡ ಈ ಸ್ಥಳದಕ್ಕೆ ಕರೆದುಕೊಂಡು ಬಂದು ಮಹಜರನ್ನು ಮಾಡೋದ್ರ ಮೂಲಕ ಅವರು ಅಂದರೆ ರಿಕವರಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇನ್ನೂ ಕೂಡ ಹಲವಾರು ಜಾಗದಲ್ಲಿ ಅವರು ಕಳ್ಳತನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸರಿಂದ ಬೆಳಕಿಗೆ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗೆ ಎಷ್ಟೇ ಕಾನೂನು ಸುವ್ಯವಸ್ಥೆ ಕೂಡ ಎಚ್ಚೆತ್ತುಕೊಂಡರೂ ಕೂಡ ಕಳ್ಳತನ ಪ್ರಕರಣಗಳು ಕೂಡ ಕಡಿಮೆ ಆಗ್ತಾ ಇಲ್ಲ. ಅದೇ ರೀತಿ ಸಂಜಯ್ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ರಾಮಕೃಷ್ಣ ಬಡಾವಣೆಯಲ್ಲಿ ಕೂಡ ಹೆಲ್ಮೆಟ್ ಹಾಕಿಕೊಂಡು ಕಳ್ಳತನವನ್ನು ಮಾಡಿದ್ದಾರೆ. ನಿಮಗೆ ಆ ಒಂದು ದೃಶ್ಯಾವಳಿಗಳು ಕೂಡ CCTVಯಲ್ಲಿ ಸಿಗುತ್ತೆ. ಇದೇ ಒಂದು CCTVಯಲ್ಲಿ ಇರುವಂತಹ ಮನೆಯ ಮುಂದೆ ನಾನಿವತ್ತಿದ್ದೀನಿ, ನೋಡ್ತಾ ಇರ್ಬೋದು. ಇದೇ ಒಂದು ನಿವಾಸ ಡೋರ್ ತೆಗೆದು ಆ ಡೋರಿನ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಒಳಭಾಗದಲ್ಲಿ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಅದಕ್ಕೆ CCTV ಕೂಡ ಇದೆ, ಅದನ್ನು ಕೂಡ ತೋರಿಸುವಂಥ ಕೆಲಸವನ್ನು ಕ್ಯಾಮ್ರಾ ಪರ್ಸನ್ ಮಾಡ್ತಾನೆ. ಅಂದರೆ ಮನೆಯಲ್ಲಿ CCTV ಎಲ್ಲ ಕೂಡ ಸುಭದ್ರವಾಗಿ ಇದ್ದರೂ ಕೂಡ ಕಳ್ಳರು ಹೆಲ್ಮೆಟ್ಟನ್ನು ಹಾಕಿಕೊಂಡು ಅಂದರೆ ನೇರವಾಗಿ ಇದೇ ರಸ್ತೆ ಮುಖಾಂತರ ಬರ್ತಾರೆ. ಹೆಲ್ಮೆಟ್ಟನ್ನು ಹಾಕಿಕೊಂಡು ಈ ಒಂದು ರಸ್ತೆ ಮುಖಾಂತರ ಬಂದು ಆಲ್ರೆಡಿ ಅಂದರೆ ಮನೆಯನ್ನು ಅಬ್ಸರ್ವ್ ಮಾಡಿದ್ದಾರೆ, ಯಾರು ಇರ್ತಾರೋ ಎಷ್ಟೊತ್ತಿನಲ್ಲಿ ಇರಲ್ವೋ ಅನ್ನೋದನ್ನು. ಇಬ್ಬರು ಕೂಡ ಸಹೋದರು ಕೂಡ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದರಂತೆ. ಅದರಲ್ಲೂ ಕೂಡ ಅಣ್ಣ ಇದು ಮನೆ ಒಳಗಡೆನೆ ಕೂಡ ಮಲಗಿರ್ತಾನೆ. ಮಲಗಿದಂಥ ಸಂದರ್ಭದಲ್ಲಿ ಆತನಿಗೂ ಕೂಡ ಸ್ವಲ್ಪನೂ ಅನುಮಾನ ಬರದ ರೀತಿಯಲ್ಲಿ ಮನೆಯ ಒಂದು ಮುಖ್ಯ ದ್ವಾರವನ್ನು ತೆಗೆದು ಒಳಗಡೆ ಇದ್ದಂತಹ ಡೋರನ್ನು ಒಡೆದು ಒಳಗಡೆ ಇದ್ದಂತಹ ಚಿನ್ನಾಭರಣಗಳನ್ನು ಬೆಳ್ಳಿ ಅಂದರೆ ಸುಮಾರು 160 ಗ್ರಾಂ ಚಿನ್ನ ಮತ್ತು 50 ಗ್ರಾಂ ಬೆಳ್ಳಿ ಹಾಗೂ 5 ಲಕ್ಷಕ್ಕಿಂತ ಹೆಚ್ಚು ನಗದನ್ನು ಕಳ್ಳತನ ಮಾಡಿ ಪರಾರಿಯನ್ನಾಗಿದ್ದಾರೆ. ಆ ಒಂದು CCTV ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅಂದರೆ ಹೆಲ್ಮೆಟ್ಟನ್ನೇ ಹಾಕಿಕೊಂಡು ಬಂದು ಅಂದರೆ CCTVಗೂ ಕೂಡ ಯಾವುದೇ ರೀತಿಯಾದಂಥದ್ದನ್ನು ಗೊತ್ತಾಗದೇ ರೀತಿಯಲ್ಲಿ ಅವರು ಕಳ್ಳತನವನ್ನು ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸುಮಾರು ಹೆಚ್ಚು ಕಡಿಮೆ 10 ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ಹಣವನ್ನು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದ್ದು ಸಂಜಯ್ ನಗರ ಪೊಲೀಸರು ಕೂಡ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗಾಗಲೇ ಕೂಡ ಮಾಡಿದ್ದಾರೆ. ಪತ್ತೆ ಹಚ್ಚಿ ಈಗಾಗಲೇ ಅವರು ಕೂಡ ಈ ಸ್ಥಳದಕ್ಕೆ ಕರೆದುಕೊಂಡು ಬಂದು ಮಹಜರನ್ನು ಮಾಡೋದ್ರ ಮೂಲಕ ಅವರು ಅಂದರೆ ರಿಕವರಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇನ್ನೂ ಕೂಡ ಹಲವಾರು ಜಾಗದಲ್ಲಿ ಅವರು ಕಳ್ಳತನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸರಿಂದ ಬೆಳಕಿಗೆ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.